ಓಂ ಶಾಂತಿ. ಮುರುಳಿ ದಿನಾಂಕ 7/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈಗ ದೈವಿ ರಾಜಧಾನಿಯ ಸ್ಥಾಪನೆ ಆಗುತ್ತಿದೆ ಅನ್ನುವ ಖುಷಿಯ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಿ. ಯಾವಾಗ ನಿರ್ವಿಕಾರಿ ಜಗತ್ತಿನ ಸ್ಥಾಪನೆ ಆಗುತ್ತದೆಯೋ ಆಗ ಉಳಿದಿದ್ದೆಲ್ಲ ವಿನಾಶ ಆಗುತ್ತದೆ. ಅಂದರೆ ಸಂಪೂರ್ಣ ವಿಕಾರಿ ಜಗತ್ತಿನ ವಿನಾಶ ಆಗುತ್ತದೆ. ಪ್ರಶ್ನೆ: ರಾವಣನ ಶಾಪ ಯಾವಾಗ ಸಿಗುತ್ತದೆ? ಶ್ರಾಪಿತ ಆತ್ಮರ ಲಕ್ಷಣ ಏನಾಗಿದೆ? ಉತ್ತರ: ಯಾವಾಗ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರೋ ಆಗ ರಾವಣನ ಶಾಪ ನಿಮಗೆ ಸಿಗುತ್ತದೆ. ಶ್ರಾಪಿತ ಆತ್ಮರು ಕಂಗಾಲಾಗುತ್ತಾರೆ, ವಿಕಾರಿಗಳಾಗುತ್ತಾರೆ, ಕೆಳಗಡೆ ಇಳಿಯುತ್ತಾ ಹೋಗುತ್ತಾರೆ. ಈಗ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಆತ್ಮ ಅಭಿಮಾನಿ ಆಗಬೇಕು. ಸ್ವಯಂನ ದೃಷ್ಟಿ ಮತ್ತು ವೃತ್ತಿಯನ್ನು ಪಾವನ ಮಾಡಿಕೊಳ್ಳಬೇಕು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ 84 ಜನ್ಮದ ಕಥೆಯನ್ನು ತಿಳಿಸುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಯಾರು ಸತ್ಯುಗದಲ್ಲಿ ಮೊದಲು ಬರುತ್ತಾರೆ, ಆದಿಯಲ್ಲಿ ಬರುತ್ತಾರೆ, ಅವರೇ ಪೂಜ್ಯ ದೇವಿ ದೇವತೆಗಳಾಗಿದ್ದರು. ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಭಾರತದಲ್ಲಿ ಮೊದಲು ಪೂಜ್ಯ ದೇವಿ ದೇವತಾ ಧರ್ಮದ ರಾಜ್ಯ ಇತ್ತು, ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಅಂದ ಮೇಲೆ ಅವಶ್ಯವಾಗಿ ಅವರ ಮನೆತನ ಕೂಡ ಇತ್ತು. ರಾಜ್ಯ ಮನೆತನದಲ್ಲೂ ಮಿತ್ರ ಸಂಬಂಧಿಗಳು ಇರುತ್ತಾರೆ, ಪ್ರಜೆಗಳೂ ಇರುತ್ತಾರೆ. ಇದು ಒಂದು ಕತೆ ಇದ್ದಂತೆ. 5000 ವರ್ಷದ ಮೊದಲು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಅನ್ನುವುದನ್ನು ತಂದೆ ನೆನಪು ಮಾಡಿಸುತ್ತಿದ್ದಾರೆ. ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯ ಇತ್ತು. ಬೇಹದ್ದಿನ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಬೇಹದ್ದಿನ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಜ್ಞಾನ ಅಂದರೆ ಏನಾಗಿದೆ? ಮನುಷ್ಯರು ತಿಳಿದುಕೊಂಡಿದ್ದಾರೆ, ಪರಮಾತ್ಮ ತಂದೆ ಎಲ್ಲರ ಆಂತರ್ಯವನ್ನು ಬಲ್ಲವರಾಗಿದ್ದಾರೆ, ಕರ್ಮ ವಿಕರ್ಮವನ್ನು ಬಲ್ಲವರಾಗಿದ್ದಾರೆ ಎಂದು. ಆದರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಎಲ್ಲಾ ಆತ್ಮರು ತಮ್ಮ ಮನೆಯಾದ ಪರಮಧಾಮದಲ್ಲಿ ಇರುತ್ತಾರೆ. ಪರಮಧಾಮದಲ್ಲಿ ಇದ್ದಾಗಲೂ ಕೂಡ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಇರುತ್ತದೆ. ಆತ್ಮ ಪರಮಧಾಮದಲ್ಲಿ ರೆಡಿಯಾಗಿ ಕುಳಿತಿರುತ್ತದೆ. ಈಗ ನಾನು ಕರ್ಮ ಕ್ಷೇತ್ರಕ್ಕೆ ಹೋಗಿ ನನ್ನ ಪಾತ್ರವನ್ನು ಅಭಿನಯ ಮಾಡಬೇಕು ಎಂದು ಪರಮಧಾಮದಲ್ಲೇ ಆತ್ಮ ತಯಾರಾಗಿ ಕುಳಿತಿರುತ್ತದೆ. ಈಗ ನಿಮಗೆ ಗೊತ್ತಿದೆ, ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಆತ್ಮವೇ ಹೇಳುತ್ತದೆ, ಇದು ಹುಳಿಯಾಗಿದೆ, ಇದು ಉಪ್ಪಾಗಿದೆ ಎಂದು. ಆತ್ಮಕ್ಕೆ ಗೊತ್ತಿದೆ, ನಾನೀಗ ವಿಕಾರಿ ಆಗಿದ್ದೇನೆ, ಪಾಪಾತ್ಮ ಆಗಿದ್ದೇನೆ. ಈಗ ನಾವೆಲ್ಲರೂ ವಿಕಾರಿಗಳು, ಪಾಪಾತ್ಮರು ಅನ್ನುವುದು ಆತ್ಮರಿಗೆ ಗೊತ್ತಿದೆ. ಎಲ್ಲರ ಸ್ವಭಾವ ಅಸುರಿ ಸ್ವಭಾವ ಆಗಿದೆ. ಆತ್ಮ ಈ ಕರ್ಮ ಕ್ಷೇತ್ರದಲ್ಲಿ ಶರೀರವನ್ನು ಪಡೆದುಕೊಂಡು ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಅಂದ ಮೇಲೆ ನಾನು ಆತ್ಮ ಅನ್ನುವುದನ್ನು ನೀವೀಗ ನಿಶ್ಚಯ ಮಾಡಿಕೊಳ್ಳಬೇಕು. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಈಗ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. 5000 ವರ್ಷದ ನಂತರ ಪರಮಾತ್ಮ ತಂದೆ ನಮಗೆ ಸಿಗುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಪೂಜ್ಯರು ಮತ್ತು ಪೂಜಾರಿಗಳು, ಪಾವನರು ಮತ್ತು ಪತಿತರು ನಾವು ಹೇಗೆ ಆಗುತ್ತಾ ಬಂದಿದ್ದೇವೆ ಎಂದು. ಯಾವಾಗ ಪೂಜ್ಯರಿರುತ್ತಾರೋ ಆಗ ಪತಿತರು ಯಾರೂ ಇರಲು ಸಾಧ್ಯ ಇಲ್ಲ. ಯಾವಾಗ ಪೂಜಾರಿಗಳಿರುತ್ತಾರೋ ಆಗ ಪಾವನರು ಯಾರೂ ಇರಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಎಲ್ಲರೂ ಪಾವನರು, ಪೂಜ್ಯರು ಆಗಿರುತ್ತಾರೆ. ದ್ವಾಪರ ಯುಗದಿಂದ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ಆಗ ಎಲ್ಲರೂ ಪತಿತರು, ಪೂಜಾರಿಗಳು ಆಗುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೋಡಿ, ಶಂಕರಾಚಾರ್ಯ ಕೂಡ ನನ್ನ ಪೂಜಾರಿ ಆಗಿದ್ದಾರೆ, ನನ್ನನ್ನು ಪೂಜೆ ಮಾಡುತ್ತಾರೆ. ಶಿವನ ಚಿತ್ರವನ್ನು ಎಲ್ಲರೂ ಇಟ್ಟುಕೊಂಡಿರುತ್ತಾರೆ. ಕೆಲವರ ಬಳಿ ವಜ್ರದ ಶಿವನ ಚಿತ್ರ ಇದೆ, ಅಂದರೆ ಕೆಲವರ ಬಳಿ ವಜ್ರದ ಲಿಂಗು ಇದೆ. ಇನ್ನು ಕೆಲವರ ಬಳಿ ಚಿನ್ನದ ಶಿವನ ಚಿತ್ರ ಇದೆ. ಇನ್ನು ಕೆಲವರ ಬಳಿ ಬೆಳ್ಳಿಯ ಶಿವಲಿಂಗು ಇದೆ. ಅದನ್ನು ಪೂಜೆ ಮಾಡುತ್ತಿರುತ್ತಾರೆ. ಪೂಜಾರಿಗಳಿಗೆ ಪೂಜ್ಯರು ಎಂದು ಕರೆಯಲು ಸಾಧ್ಯ ಇಲ್ಲ. ಇಡೀ ಜಗತ್ತಿನಲ್ಲಿ ಈ ಸಮಯದಲ್ಲಿ ಪೂಜ್ಯರು ಒಬ್ಬರೂ ಇರಲು ಸಾಧ್ಯ ಇಲ್ಲ. ಪೂಜ್ಯರು ಪವಿತ್ರರಾಗಿರುತ್ತಾರೆ, ನಂತರ ಅವರೇ ಅಪವಿತ್ರರಾಗುತ್ತಾರೆ. ಹೊಸ ಜಗತ್ತಿನಲ್ಲಿ ಪವಿತ್ರ ಆತ್ಮರು ಇರುತ್ತಾರೆ. ಪವಿತ್ರ ಆತ್ಮರ ಪೂಜೆಯನ್ನು ಮಾಡಲಾಗುತ್ತದೆ. ಕುಮಾರಿ ಯಾವಾಗ ಪವಿತ್ರ ಆಗಿರುತ್ತಾರೋ ಆಗ ಪೂಜೆಗೆ ಯೋಗ್ಯರಾಗಿರುತ್ತಾರೆ. ಅಪವಿತ್ರ ಆದಾಗ ಅವರು ಎಲ್ಲರ ಕಾಲಿಗೂ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ಪೂಜೆಯನ್ನು ಮಾಡುವುದಕ್ಕೋಸ್ಕರ ಎಷ್ಟೊಂದು ಸಾಮಗ್ರಿ ಇದೆ. ಪ್ರದರ್ಶನ, ಮ್ಯೂಸಿಯಂ ಅನ್ನು ನೀವು ತೆರೆಯುತ್ತೀರಾ.
ಅಲ್ಲಿ ಮೇಲೆ ತ್ರಿಮೂರ್ತಿ ಶಿವನ ಚಿತ್ರ ಅವಶ್ಯವಾಗಿ ಇರಬೇಕು. ಕೆಳಗಡೆ ಲಕ್ಷ್ಮೀ ನಾರಾಯಣರ ಚಿತ್ರ, ಗುರಿ ಉದ್ದೇಶದ ಚಿತ್ರ ಇರಬೇಕು. ನಾವೀಗ ಪೂಜ್ಯ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಜ್ಞಾನವನ್ನು ಹೇಳಬೇಕು. ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ನೀವೀಗ ತಿಳಿಸಬಹುದು. ಪ್ರದರ್ಶನದಲ್ಲಿ ಭಾಷಣವನ್ನು ಮಾಡಲು ಆಗುವುದಿಲ್ಲ. ನಂತರ ಪ್ರದರ್ಶನಕ್ಕೆ ಬಂದಂತಹ ಆತ್ಮರಿಗೆ ಸಪರೇಟ್ ಆಗಿ ಜ್ಞಾನವನ್ನು ತಿಳಿಸಲು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಪ್ರದರ್ಶನದಲ್ಲಿ ನೀವು ಯಾರಿಗೆಲ್ಲ ಜ್ಞಾನವನ್ನು ಹೇಳುತ್ತೀರೋ ಅವರಿಗೆ ಪುನಃ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು. ಮುಖ್ಯ ಮಾತು ಅಂದರೆ ನೀವು ಭಾರತದ ನಿವಾಸಿಗಳಿಗೆ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಾ. ಈಗ ನಮ್ಮ ರಾಜ್ಯವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ. ದೇವತಾ ರಾಜ್ಯವನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ. ದೈವಿ ಮನೆತನ ಇತ್ತು, ಈಗ ಇಲ್ಲ. ಪುನಃ ದೈವಿ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ದೈವಿ ಜಗತ್ತಿನ ಸ್ಥಾಪನೆ ಆದಾಗ ಉಳಿದಿದ್ದೆಲ್ಲ ವಿನಾಶ ಆಗುತ್ತದೆ. ಸತ್ಯುಗದಲ್ಲಿ ಕೇವಲ ಒಂದು ಧರ್ಮ ಮಾತ್ರ ಇತ್ತು, ಅನೇಕ ಧರ್ಮಗಳು ಇರಲಿಲ್ಲ. ಈಗ ಅನೇಕ ಧರ್ಮಗಳು ಸೇರಿ ಒಂದಾಗಬೇಕು ಎಂದು ಹೇಳುತ್ತಾರೆ. ಆದರೆ ಎಲ್ಲಾ ಧರ್ಮ ಒಂದಾಗಲು ಸಾಧ್ಯ ಇಲ್ಲ. ಏಕೆಂದರೆ ಅನ್ಯ ಧರ್ಮದವರು ಲೇಟ್ ಆಗಿ ಬರುತ್ತಾರೆ. ಅನ್ಯ ಧರ್ಮದವರು ಒಬ್ಬರ ಹಿಂದೆ ಇನ್ನೊಬ್ಬರು ಬರುತ್ತಾರೆ. ಅನ್ಯ ಧರ್ಮದ ಧರ್ಮ ಸ್ಥಾಪಕರು ಬಂದ ನಂತರ ಆ ಧರ್ಮದ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ಅವರ ಸಂಖ್ಯೆ ವೃದ್ಧಿ ಆಗುತ್ತಾ ಹೋಗುತ್ತದೆ. ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಈಗ ಅನ್ಯ ಧರ್ಮಗಳ ಸಂಖ್ಯೆ ವೃದ್ಧಿಯಾಗಿದೆ. ಆದರೆ ಆದಿಯಲ್ಲಿ ಇದ್ದಂತಹ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿಬಿಟ್ಟಿದೆ. ಯಾರೊಬ್ಬರು ತಮ್ಮನ್ನು ತಾವು ದೇವತಾ ಧರ್ಮದವರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಜಗತ್ತಿಗೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಈಗ ನೀವು ಎಲ್ಲರಿಗೂ ಇದೇ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಾ. ಶಿವತಂದೆ ನಿರ್ವಿಕಾರಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು. ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರು, ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ. ಮೊಟ್ಟ ಮೊದಲು ನಾವೆಲ್ಲರೂ ಆತ್ಮದ ರೂಪದಲ್ಲಿ ಸೋದರರಾಗಿದ್ದೆವು. ನಂತರ ಯಾವಾಗ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೋ ಆಗ ಅವಶ್ಯವಾಗಿ ನಾವೆಲ್ಲರೂ ಸೋದರಿಯರಾಗುತ್ತೇವೆ. ಎಲ್ಲರೂ ಹೇಳುತ್ತಾರೆ ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವೆಲ್ಲರೂ ಸೋದರಿಯರಾಗಿದ್ದೇವೆ. ಸೋದರಿಯರ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ಈಗ ಸೋದರಿಯರಾದ ನಾವು ಯಾರನ್ನು ಅಪವಿತ್ರ ದೃಷ್ಟಿಯಿಂದ ನೋಡಲು ಸಾಧ್ಯ ಇಲ್ಲ. ಈ ಅಂತಿಮ ಜನ್ಮದಲ್ಲಿ ನಾವು ಪವಿತ್ರ ಆಗಬೇಕು. ಆಗ ನಾವು ಪವಿತ್ರ ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ. ನಿಮಗೆ ಗೊತ್ತಿದೆ, ಗತಿ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಹಳೆಯ ಜಗತ್ತು ಪರಿವರ್ತನೆಯಾಗಿ ಅವಶ್ಯವಾಗಿ ಹೊಸ ಜಗತ್ತಿನ ಸ್ಥಾಪನೆ ಆಗಲೇಬೇಕು. ಪರಮಾತ್ಮ ತಂದೆಯೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಹೇಗೆ ರಚಿಸುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ. ಈಗ ಈ ಹಳೆಯ ಜಗತ್ತಿನ ಅಂತ್ಯ ಆಗುತ್ತದೆ, ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಅಂದರೆ ಈ ಜಗತ್ತು ಸಂಪೂರ್ಣ ವಿನಾಶ ಆಗುವುದಿಲ್ಲ. ಚಿತ್ರದಲ್ಲೂ ಇದೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು. ಬ್ರಹ್ಮನ ಅನೇಕ ಜನ್ಮಗಳ ಅಂತಿಮ ಜನ್ಮ ಇದಾಗಿದೆ. ಬ್ರಹ್ಮನಿಗೆ ಇಲ್ಲಿ ಜೋಡಿ ಇಲ್ಲ. ಬ್ರಹ್ಮನಿಗೆ ಎಲ್ಲರೂ ದತ್ತು ಮಕ್ಕಳಾಗಿದ್ದೇವೆ. ಶಿವತಂದೆ ಬ್ರಹ್ಮನ ಮೂಲಕ ಎಲ್ಲರನ್ನೂ ದತ್ತು ತೆಗೆದುಕೊಳ್ಳುತ್ತಾರೆ. ಈ ಜ್ಞಾನದ ಮಾತನ್ನು ತಿಳಿಸಲು ಬಹಳಷ್ಟು ಯುಕ್ತಿ ಗೊತ್ತಿರಬೇಕು. ಶಿವತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶ ಮಾಡಿ ನಮ್ಮೆಲ್ಲರನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಳ್ಳುತ್ತಾರೆ. ಶರೀರದಲ್ಲಿ ಪ್ರವೇಶ ಮಾಡಿದಾಗ ಮಾತ್ರ ಹೇ ಆತ್ಮರೇ, ನೀವು ನನ್ನ ಮಕ್ಕಳಾಗಿದ್ದೀರಾ ಎಂದು ಪರಮಾತ್ಮ ತಂದೆ ಹೇಳಲು ಸಾಧ್ಯ. ಆತ್ಮ ಅಂತೂ ಆತ್ಮ ಆಗಿದೆ. ನಂತರ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯನ್ನು ಪರಮಾತ್ಮ ತಂದೆ ರಚಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ಕುಮಾರ್ ಕುಮಾರಿಯರು ಇರಲೇಬೇಕು ತಾನೆ. ಬ್ರಹ್ಮ ಕುಮಾರ್ ಕುಮಾರಿಯರಾದ ನಾವು ಸೋದರಿಯರಾಗಿದ್ದೇವೆ. ಸೋದರಿ ಅನ್ನುವ ದೃಷ್ಟಿ ಬಿಟ್ಟು ಈಗ ಉಳಿದ ಎಲ್ಲಾ ದೃಷ್ಟಿ ಸಮಾಪ್ತಿಯಾಗಿದೆ. ಈಗ ನಾವು ಶಿವತಂದೆಯಿಂದ ಪಾವನ ಆಗುವ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ರಾವಣ ನಮಗೆ ಶಾಪವನ್ನು ನೀಡುತ್ತಾರೆ. ಈಗ ಆತ್ಮ ಅಭಿಮಾನಿ ಆಗುತ್ತೇವೆ. ಆಗ ತಂದೆಯಿಂದ ಆಸ್ತಿ ಸಿಗುತ್ತದೆ. ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ರಾವಣನಿಂದ ಶಾಪ ಸಿಗುತ್ತದೆ. ಶಾಪ ಸಿಕ್ಕಾಗ ನಾವು ಕೆಳಗಡೆ ಇಳಿಯುತ್ತಾ ಬರುತ್ತೇವೆ. ಈಗ ಭಾರತ ಶ್ರಾಪಿತ ಆಗಿದೆ. ಭಾರತವನ್ನು ಇಷ್ಟೊಂದು ಕಂಗಾಲನ್ನಾಗಿ ಯಾರು ಮಾಡಿದರು? ಭಾರತವನ್ನು ವಿಕಾರಿ ದೇಶವನ್ನಾಗಿ ಯಾರು ಮಾಡಿದರು? ಯಾರೋ ಶಾಪವನ್ನು ನೀಡಿರಬೇಕು ತಾನೆ. ರಾವಣ ಅನ್ನುವ ಮಾಯೆ ಭಾರತಕ್ಕೆ ಶಾಪವನ್ನು ನೀಡುತ್ತದೆ. ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ
ರಾವಣ ನಮಗೆ ಶತ್ರು ಆಗಿದ್ದಾರೆ. ಧರ್ಮದಲ್ಲಿ ಶಕ್ತಿ ಇರುತ್ತದೆ. ಈಗ ನೀವು ದೇವತಾ ಧರ್ಮದ ಆತ್ಮರಾಗುತ್ತಿದ್ದೀರಾ. ಪರಮಾತ್ಮ ತಂದೆ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆಗಿದ್ದಾರೆ. ಈಗ ಎಷ್ಟೊಂದು ಶಕ್ತಿ ಉಳ್ಳಂತಹ ಧರ್ಮವನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಯಿಂದ ಈಗ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಆಗ ನಾವು ಇಡೀ ವಿಶ್ವದ ಮೇಲೆ ವಿಜಯಿಯಾಗಲು ಸಾಧ್ಯ ಆಗುತ್ತದೆ. ಪರಮಾತ್ಮ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ. ನೆನಪಿನ ಯಾತ್ರೆಯಿಂದ ಶಕ್ತಿ ಸಿಗುತ್ತದೆ ಮತ್ತು ನೆನಪಿನ ಯಾತ್ರೆಯಿಂದ ವಿಕರ್ಮ ವಿನಾಶ ಆಗುತ್ತದೆ. ಈಗ ಅವಶ್ಯವಾಗಿ ನಾವು ಈ ಪಾಯಿಂಟ್ ಅನ್ನು ಬರೆಯಬೇಕು. ನಾವೀಗ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುತ್ತಿದ್ದೇವೆ. ಈಗ ದೈವಿ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ಅದಕ್ಕೆ ಹೆವನ್, ಸ್ವರ್ಗ ಎಂದು ಕರೆಯಲಾಗುತ್ತದೆ. ದೊಡ್ಡ ದೊಡ್ಡ ಅಕ್ಷರದಲ್ಲಿ ಈ ಮಾತನ್ನು ಬರೆಯಬೇಕು. ಪರಮಾತ್ಮ ತಂದೆ ಸಲಹೆಯನ್ನು ನೀಡುತ್ತಾರೆ. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಈಗ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ಅನ್ನುವ ಮಾತನ್ನು ತಿಳಿಸಿ ಆ ಮಾತನ್ನು ಬರೆಯಿರಿ. ಪ್ರಜಾಪಿತ ಬ್ರಹ್ಮ ಕೂಡ ಇಲ್ಲಿ ಕುಳಿತಿದ್ದಾರೆ. ನಾವು ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರು ಶ್ರೀಮತದಂತೆ ಕಾರ್ಯವನ್ನು ಮಾಡುತ್ತಿದ್ದೇವೆ. ಇದು ಬ್ರಹ್ಮನ ಮತ ಅಲ್ಲ, ಶ್ರೀಮತ ಪರಂಪಿತ ಪರಮಾತ್ಮ ತಂದೆ ಶಿವನ ಮತ ಆಗಿದೆ. ಶಿವ ತಂದೆ ಎಲ್ಲರಿಗೂ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ, ಅನೇಕ ಧರ್ಮದ ವಿನಾಶವನ್ನು ಮಾಡುತ್ತಾರೆ. ಈಗ ರಾಜಯೋಗವನ್ನು ಕಲಿತು ನಾವೀಗ ಈ ರೀತಿ ದೇವತೆ ಆಗುತ್ತಿದ್ದೇವೆ. ಈಗ ನಾವೇ ದೇವತೆ ಆಗುತ್ತಿದ್ದೇವೆ. ನಾವೀಗ ಬೇಹದ್ದಿನ ಸನ್ಯಾಸವನ್ನು ಮಾಡಿದ್ದೇವೆ. ನಮಗೆ ಗೊತ್ತಿದೆ ಈಗ ಈ ಸಂಪೂರ್ಣ ಹಳೆಯ ಜಗತ್ತು ವಿನಾಶ ಆಗಲೇಬೇಕು ಎಂದು. ಆದ್ದರಿಂದ ನಾವು ಬೇಹದ್ದಿನ ಸನ್ಯಾಸವನ್ನು ಮಾಡಿದ್ದೇವೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ತಂದೆ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ, ಆಗ ಹಳೆಯ ಮನೆಯ ಬಗ್ಗೆ ಮಮತ್ವ ಸಮಾಪ್ತಿ ಆಗುತ್ತದೆ. ಇಲ್ಲಿ ತಂದೆ ಹೇಳುತ್ತಾರೆ ಹಳೆಯ ಜಗತ್ತು ಈಗ ಸಮಾಪ್ತಿ ಆಗುತ್ತದೆ. ಈಗ ನಿಮಗೋಸ್ಕರ ನಾನು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೇನೆ. ನೀವು ಶಿಕ್ಷಣವನ್ನು ಓದುತ್ತಿದ್ದೀರಾ ಹೊಸ ಜಗತ್ತಿಗೋಸ್ಕರ. ಅನೇಕ ಧರ್ಮದ ವಿನಾಶ, ಒಂದು ಧರ್ಮದ ಸ್ಥಾಪನೆ ಸಂಗಮ ಯುಗದಲ್ಲೇ ಆಗುತ್ತದೆ. ಈಗ ಯುದ್ಧ ನಡೆಯುತ್ತದೆ, ಪ್ರಾಕೃತಿಕ ವಿಕೋಪ ಕೂಡ ಆಗುತ್ತದೆ. ಸತ್ಯುಗದಲ್ಲಿ ಯಾವಾಗ ದೇವತೆಗಳ ರಾಜ್ಯ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಇನ್ನು ಉಳಿದ ಎಲ್ಲಾ ಆತ್ಮರು ಎಲ್ಲಿಗೆ ಹೋದರು? ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಈ ರೀತಿ ತಿಳಿದುಕೊಳ್ಳಬೇಡಿ. ಬುದ್ಧಿಯಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡರೆ, ಬುದ್ಧಿಯಲ್ಲಿ ಜ್ಞಾನದ ಚಿಂತನೆಯನ್ನು ಮಾಡುತ್ತಿದ್ದರೆ ಬೇರೆ ಕೆಲಸವನ್ನು ಮಾಡಲು ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಬುದ್ಧಿಯಲ್ಲಿ ಜ್ಞಾನವನ್ನು ಇಟ್ಟುಕೊಂಡು ಬ್ರಹ್ಮ ತಂದೆ ಬೇರೆ ಕೆಲಸವನ್ನು ಮಾಡುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಬ್ರಹ್ಮ ತಂದೆ ಎಷ್ಟೊಂದು ವಿಚಾರವನ್ನು ಮಾಡುತ್ತಾರೆ. ಮಕ್ಕಳ ಪತ್ರಕ್ಕೆ ಉತ್ತರವನ್ನು ಬರೆಯಬೇಕು, ಮಕ್ಕಳಿಗೆ ಶಿಕ್ಷಣವನ್ನು ಓದಿಸಬೇಕು, ಮನೆಯನ್ನು ನಿರ್ಮಾಣ ಮಾಡುವ ವಿಚಾರವನ್ನು ಮಾಡಬೇಕು. ಮತ್ತು ಶಿವ ತಂದೆಯನ್ನೂ ಕೂಡ ನಾನು ನೆನಪು ಮಾಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಪತ್ರವನ್ನು ಬರೆಯುತ್ತಿದ್ದರು, ಶಿಕ್ಷಣವನ್ನು ಓದಿಸುವ ವಿಚಾರ ಮಾಡುತ್ತಿದ್ದರು, ಮನೆಯನ್ನು ನಿರ್ಮಾಣ ಮಾಡುವ ವಿಚಾರ ಮಾಡುತ್ತಿದ್ದರೂ ಕೂಡ ನಾನು ಅವಶ್ಯವಾಗಿ ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬ್ರಹ್ಮ ತಂದೆ ಹೇಳುತ್ತಾರೆ ಶಿವ ತಂದೆಯನ್ನು ನೆನಪು ಮಾಡದೇ ಇದ್ದರೆ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ? ಈಗ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ನೀವು ಅರ್ಧ ಕಲ್ಪಕ್ಕೋಸ್ಕರ ಪೂಜ್ಯರಾಗುತ್ತಿದ್ದೀರಾ. ಅರ್ಧ ಕಲ್ಪ ಪೂಜಾರಿಗಳು ತಮೋ ಪ್ರಧಾನರು ಆಗಿರುತ್ತೇವೆ. ನಂತರ ಅರ್ಧ ಕಲ್ಪ ಪೂಜ್ಯರು ಸತೋ ಪ್ರಧಾನರು ಆಗಿರುತ್ತೇವೆ. ಆತ್ಮ ಪರಂಪಿತ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಿಸುವುದರಿಂದ ಪಾರಸದ ಸಮಾನ ಆಗುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾ ನಾವು ಕಬ್ಬಿಣದ ಯುಗದಿಂದ ಚಿನ್ನದ ಯುಗಕ್ಕೆ ಹೋಗುತ್ತೇವೆ. ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಮುಂದೆ ಹೋದಂತೆ ನಿಮ್ಮ ಪ್ರತ್ಯಕ್ಷತೆ ಜಗತ್ತಿನ ತುಂಬ ಆಗುತ್ತದೆ. ಜಗತ್ತಿನ ತುಂಬ ನಿಮ್ಮ ಜ್ಞಾನದ ಶಬ್ದ ಹರಡುತ್ತದೆ. ಈಗ ಈ ಜ್ಞಾನವನ್ನು ತಂದೆ ನಿಮಗೆ ನೀಡುತ್ತಿದ್ದಾರೆ. ಮುಂದೆ ಎಲ್ಲರಿಗೂ ಈ ಸಂದೇಶ ಸಿಗುತ್ತದೆ. ಈ ಜ್ಞಾನ ಸರ್ವ ಧರ್ಮದವರಿಗೋಸ್ಕರ ಆಗಿದೆ. ನೀವು ಹೇಳುತ್ತೀರಾ, ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ನಾನೇ ಪತಿತ ಪಾವನ ಆಗಿದ್ದೇನೆ, ನನ್ನನ್ನು ನೆನಪು ಮಾಡಿ, ಆಗ ನೀವು ಪಾವನ ಆಗುತ್ತೀರಾ ಎಂದು. ಈಗ ಸಂಪೂರ್ಣ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ನೀವು ವಾಪಸ್ ಮನೆಗೆ ಹೋಗುತ್ತೀರಾ. ನಿಮಗೆ ಯಾವುದಾದರೂ ಮಾತಿನಲ್ಲಿ ಗೊಂದಲದ ಅನುಭವ ಆದರೆ ನೀವು ತಂದೆಯನ್ನು ಕೇಳಬಹುದು. ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ಈಗಂತೂ ಅನೇಕ ಧರ್ಮ ಇದೆ. ಅಂದ ಮೇಲೆ ಅವಶ್ಯವಾಗಿ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಪುನಃ ನಾವು ಈ ರೀತಿ ದೇವತೆ ಆಗುತ್ತೇವೆ. ಮೊದಲೂ ಕೂಡ ನಾವು ಇದೇ ರೀತಿ ದೇವತೆ ಆಗಿದ್ದೆವು. ಈಗ ನಾವು
ವಿಸ್ತಾರಕ್ಕೆ ಏಕೆ ಹೋಗಬೇಕು? ನಮಗೆ ಗೊತ್ತಿದೆ, ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಪ್ರತಿಯೊಂದು ಆತ್ಮ ಬಂದು ತನ್ನ ಪಾತ್ರವನ್ನು ಅವಶ್ಯವಾಗಿ ಅಭಿನಯ ಮಾಡುತ್ತದೆ. ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಏಕೆಂದರೆ ಎಲ್ಲರೂ ಸತ್ಯುಗದಲ್ಲಿ ಇರುವುದಿಲ್ಲ. ಪರಮಾತ್ಮ ತಂದೆ ಬರುವುದೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲು, ಅನೇಕ ಧರ್ಮವನ್ನು ವಿನಾಶ ಮಾಡಲು. ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಅವಶ್ಯವಾಗಿ ಪುನಃ ಸತ್ಯುಗ ಬರುತ್ತದೆ, ಚಕ್ರ ತಿರುಗುತ್ತದೆ. ಈಗ ನೀವು ಜಾಸ್ತಿ ವಿಚಾರವನ್ನು ಮಾಡಬಾರದು. ಮುಖ್ಯ ಮಾತು ಅಂದರೆ ನಾನೀಗ ಸತೋಪ್ರಧಾನ ಆಗಬೇಕು. ಸತೋಪ್ರಧಾನ ಆದಾಗ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಕುಮಾರಿಯರಂತೂ ಈ ಜ್ಞಾನ ಮಾರ್ಗದಲ್ಲೇ ತೊಡಗಿ ಬಿಡಬೇಕು. ಕುಮಾರಿಯರ ಸಂಪಾದನೆಯನ್ನು ತಂದೆ ತಾಯಿ ಊಟ ಮಾಡಲು ಇಷ್ಟಪಡುವುದಿಲ್ಲ. ಆದರೆ ಈ ಸಮಯದಲ್ಲಿ ಎಲ್ಲರೂ ಹಸಿದುಕೊಂಡಿದ್ದಾರೆ. ಆದ್ದರಿಂದ ಕುಮಾರಿಯರು ಕೂಡ ಸಂಪಾದನೆಯನ್ನು ಮಾಡಬೇಕಾಗುತ್ತದೆ. ನಿಮಗೆ ಗೊತ್ತಿದೆ, ಈಗ ನಾವು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗಬೇಕು. ನಾವೀಗ ರಾಜಯೋಗಿಗಳಾಗಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆಯಿಂದ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ನೀವೀಗ ಪಾಂಡವ ಸೇನೆಯವರಾಗಿದ್ದೀರಾ. ಸ್ವಯಂನ ಸೇವೆಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಎಲ್ಲರಿಗೂ ಮಾರ್ಗವನ್ನು ತೋರಿಸುವ ವಿಚಾರವನ್ನು ಮಾಡಬೇಕು. ಎಷ್ಟು ಅನ್ಯರ ಸೇವೆಯನ್ನು ಮಾಡುತ್ತೀರಾ, ಎಷ್ಟು ಜನರಿಗೆ ಮಾರ್ಗವನ್ನು ತೋರಿಸುತ್ತೀರಾ, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನೀವು ಬಾಬಾರವರನ್ನು ಕೇಳಬಹುದು, ಬಾಬಾ, ಈ ಪರಿಸ್ಥಿತಿಯಲ್ಲಿ ನಾನು ಶರೀರವನ್ನು ತ್ಯಾಗ ಮಾಡಿದರೆ ನನಗೆ ಯಾವ ಪದವಿ ಸಿಗುತ್ತದೆ ಎಂದು. ಆಗ ಪರಮಾತ್ಮ ತಂದೆ ತಕ್ಷಣ ಉತ್ತರವನ್ನು ಕೊಡುತ್ತಾರೆ, ನೀವು ಸೇವೆಯನ್ನು ಮಾಡುತ್ತಿಲ್ಲ. ಆದ್ದರಿಂದ ನೀವೀಗ ಶರೀರವನ್ನು ತ್ಯಾಗ ಮಾಡಿದರೆ ನೀವು ಸಾಧಾರಣ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನಂತರ ಜ್ಞಾನ ಮಾರ್ಗಕ್ಕೆ ಬರುವುದು ಕಷ್ಟ. ಏಕೆಂದರೆ ಸಣ್ಣ ಮಕ್ಕಳು ಅಷ್ಟೊಂದು ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ತಿಳಿದುಕೊಳ್ಳಿ, ನೀವು ಮಗುವಾಗಿ ಹುಟ್ಟುತ್ತೀರಾ. ಜಗತ್ತು ಕೇವಲ 2 ವರ್ಷ 3 ವರ್ಷ ಮಾತ್ರ ಇರುತ್ತದೆ. ಅಂದರೆ ಸಣ್ಣ ಮಕ್ಕಳು 2 ವರ್ಷ 3 ವರ್ಷದಲ್ಲಿ ಏನನ್ನು ಓದಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಪರಿಸ್ಥಿತಿಯಲ್ಲಿ ನೀವು ಶರೀರವನ್ನು ತ್ಯಾಗ ಮಾಡಿದರೆ ನೀವು ಅವಶ್ಯವಾಗಿ ಕ್ಷತ್ರಿಯ ಕುಲದಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಇನ್ನು ತ್ರೇತಾಯುಗದ ಅಂತ್ಯದಲ್ಲಿ ಡಬ್ಬಲ್ ಕಿರೀಟ ನಿಮಗೆ ಸಿಗುತ್ತದೆ. ಸ್ವರ್ಗದ ಸಂಪೂರ್ಣ ಸುಖವನ್ನು ನೀವು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಯಾರು ಸಂಪೂರ್ಣ ಸೇವೆಯನ್ನು ಮಾಡುತ್ತಾರೋ, ಸಂಪೂರ್ಣ ಶಿಕ್ಷಣವನ್ನು ಓದುತ್ತಾರೋ ಅವರೇ ಸಂಪೂರ್ಣ ಸುಖವನ್ನು ಪಡೆದುಕೊಳ್ಳುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ನಿಮಗೆ ಇದೇ ಚಿಂತೆ ಇರಬೇಕು, ಈಗ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳದೇ ಇದ್ದರೆ ಕಲ್ಪಾಂತರಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಪ್ರತಿಯೊಬ್ಬರಿಗೂ ಸ್ವಯಂನ ಬಗ್ಗೆ ಗೊತ್ತಾಗುತ್ತದೆ, ನಾನು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತೇನೆ ಎಂದು. ಅಂತ್ಯದಲ್ಲಿ ಎಲ್ಲರಿಗೂ ಎಲ್ಲರ ಪದವಿಯ ಬಗ್ಗೆ ಗೊತ್ತಾಗುತ್ತದೆ. ಆಗ ಹೇಳಲಾಗುತ್ತದೆ, ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿತ್ತು ಎಂದು. ಅಂತ್ಯದಲ್ಲಿ ದುಃಖ ಆಗುತ್ತದೆ ತಾನೆ. ಕುಳಿತಂತೆ ನಮ್ಮ ಸ್ಥಿತಿ ಏನಾಗಬಹುದು? ಈ ಜಗತ್ತಿನಲ್ಲಿ ಕುಳಿತಂತೆ ಮನುಷ್ಯರು ಸಾಯುತ್ತಿರುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ಸುಸ್ತಾಗಬೇಡಿ, ಪುರುಷಾರ್ಥವನ್ನು ಮಾಡಿ, ಪತಿತರಿಂದ ಪಾವನ ಆಗಿ ಅನೇಕರಿಗೆ ಮಾರ್ಗವನ್ನು ತೋರಿಸಿ. ಯಾರೆಲ್ಲ ನಿಮ್ಮ ಮಿತ್ರ ಸಂಬಂಧಿಗಳಿದ್ದಾರೋ ಅವರ ಮೇಲೂ ಕೂಡ ನೀವು ಕರುಣೆಯನ್ನು ತೋರಿಸಬೇಕು. ನೀವು ನೋಡುತ್ತೀರಾ, ನಿಮ್ಮ ಮಿತ್ರ ಸಂಬಂಧಿಗಳು ವಿಕಾರಕ್ಕೆ ವಶ ಆಗದೆ ಅವರಿಗೆ ಇರಲು ಸಾಧ್ಯ ಆಗುತ್ತಿಲ್ಲ. ಕೊಳಕು ಆಹಾರವನ್ನು ಸ್ವೀಕಾರ ಮಾಡದೆ ಅವರಿಗೆ ಇರಲು ಸಾಧ್ಯ ಆಗುತ್ತಿಲ್ಲ ಎಂದು. ಆದರೂ ಕೂಡ ನೀವು ಅವರಿಗೆ ಜ್ಞಾನವನ್ನು ತಿಳಿಸುತ್ತಿರಬೇಕು. ಅವರು ಒಂದು ವೇಳೆ ಈ ಜ್ಞಾನವನ್ನು ಒಪ್ಪಿಕೊಳ್ಳದೇ ಇದ್ದರೆ ಅವರು ನಮ್ಮ ಕುಲದವರು ಅಲ್ಲ ಎಂದು ತಿಳಿದುಕೊಳ್ಳಬೇಕು. ಪ್ರಯತ್ನ ಪಟ್ಟು ತವರು ಮನೆ ಮತ್ತು ಅತ್ತೆಯ ಮನೆಯ ಕಲ್ಯಾಣವನ್ನು ಮಾಡಬೇಕು. ನಮ್ಮನ್ನು ನೋಡಿ, ನಮ್ಮ ಲೌಕಿಕ ಸಂಬಂಧಿಗಳು ಇವರು ನಮ್ಮ ಜೊತೆಗೆ ಮಾತನಾಡುವುದಿಲ್ಲ, ನಮ್ಮನ್ನು ನೋಡುವುದೇ ಇಲ್ಲ. ನಮ್ಮನ್ನು ನೋಡಿದರೆ ಮುಖವನ್ನು ತಿರುಗಿಸಿಕೊಳ್ಳುತ್ತಾರೆ ಎಂದು ಹೇಳಬಾರದು. ಅವರು ಆ ರೀತಿ ಹೇಳುವಂತಹ ನಡತೆ ನಮ್ಮ ನಡತೆ ಆಗಬಾರದು. ಎಲ್ಲರ ಜೊತೆಗೂ ಸಂಬಂಧವನ್ನು ಜೋಡಿಸಬೇಕು. ಈಗ ನಾವು ಲೌಕಿಕ ಸಂಬಂಧಿಗಳ ಕಲ್ಯಾಣವನ್ನೂ ಕೂಡ ಮಾಡಬೇಕು. ಬಹಳಷ್ಟು ದಯಾಹೃದಯಿ ಆಗಬೇಕು. ನಾವೀಗ ಸುಖದ ಮಾರ್ಗದ ಕಡೆ ಹೋಗುತ್ತಿದ್ದೇವೆ. ಅನ್ಯರಿಗೂ ಕೂಡ ಸುಖದ ಮಾರ್ಗವನ್ನು ತೋರಿಸಬೇಕು. ಈಗ ನೀವು ಅಂಧರಿಗೆ ಊರುಗೋಲಾಗಿದ್ದೀರಾ. ಗಾಯನ ಕೂಡ ಇದೆ, ಅಂಧರಿಗೆ ನೀವು ಊರುಗೋಲಾಗಿದ್ದೀರಾ ಎಂದು. ಕಣ್ಣಂತೂ ಎಲ್ಲರಿಗೂ ಇದೆ, ಆದರೂ ಕೂಡ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಂಧರಿಗೆ ಊರುಗೋಲಾಗಿ ಎಂದು. ಏಕೆಂದರೆ ಜ್ಞಾನದ 3ನೇ ನೇತ್ರ ಇಲ್ಲ. ಸುಖ ಶಾಂತಿಯ ಮಾರ್ಗವನ್ನು ತೋರಿಸುವವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ಮೊದಲು ನಮಗೆ ಈ ಜ್ಞಾನ ಗೊತ್ತಿರಲಿಲ್ಲ.
ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂತ್ರವನ್ನು ಜಪ ಮಾಡುತ್ತಾರೆ. ರಾಮ ರಾಮ ಎಂದು ಹೇಳುತ್ತಾ ಮೀನಿಗೆ ಆಹಾರವನ್ನು ಹಾಕುತ್ತಾರೆ. ರಾಮ ರಾಮ ಎಂದು ಹೇಳುತ್ತಾ ಇರುವೆಗಳಿಗೆ ಆಹಾರವನ್ನು ಹಾಕುತ್ತಾರೆ. ಈಗ ಜ್ಞಾನ ಮಾರ್ಗದಲ್ಲಿ ನೀವು ಈ ರೀತಿ ಕಾರ್ಯವನ್ನು ಮಾಡುವ ಅವಶ್ಯಕತೆ ಇಲ್ಲ. ಪಕ್ಷಿಗಳಂತೂ ಬಹಳಷ್ಟು ಸಾಯುತ್ತದೆ. ಒಮ್ಮೆ ಬಿರುಗಾಳಿ ಬಂದರೆ ಎಷ್ಟೊಂದು ಪಕ್ಷಿಗಳು ಸಾಯುತ್ತದೆ. ಪ್ರಾಕೃತಿಕ ವಿಕೋಪ ಅಂತೂ ಇನ್ನೂ ಜೋರಾಗಿ ನಡೆಯುತ್ತದೆ. ಈಗ ರಿಹರ್ಸಲ್ ನಡೆಯುತ್ತಾ ಇದೆ. ಎಲ್ಲವೂ ವಿನಾಶ ಆಗಲೇಬೇಕು. ನಿಮಗೆ ಆಂತರ್ಯದಲ್ಲಿ ವಿಚಾರ ಇದೆ, ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆ, ಅಲ್ಲಿ ನಾವು ಫಸ್ಟ್ ಕ್ಲಾಸ್ ಆದಂತಹ ಮಹಲನ್ನು ನಿರ್ಮಾಣ ಮಾಡುತ್ತೇವೆ. ಕಲ್ಪದ ಮೊದಲು ಹೇಗೆ ಮಹಲನ್ನು ನಿರ್ಮಾಣ ಮಾಡಿದ್ದೆವೋ ಅದೇ ರೀತಿ ಮಹಲನ್ನು ನಿರ್ಮಾಣ ಮಾಡುತ್ತೇವೆ. ಯಾರು ಕಲ್ಪದ ಮೊದಲು ಮಹಲನ್ನು ನಿರ್ಮಾಣ ಮಾಡಿದ್ದರೋ ಅವರೇ ಮಹಲನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯುಗದ ಸಮಯ ಬಂದಾಗ ಇದೇ ರೀತಿ ಮಹಲನ್ನು ನಿರ್ಮಾಣ ಮಾಡಬೇಕು ಅನ್ನುವ ವಿಚಾರ ಅವರ ಬುದ್ಧಿಯಲ್ಲಿ ಬರುತ್ತದೆ. ಈಗ ಮಹಲ್ನ ನಿರ್ಮಾಣದ ವಿಚಾರವನ್ನು ತೆಗೆದುಕೊಂಡು ನಾವೇನು ಮಾಡಬೇಕು? ಈಗ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ಯಾತ್ರೆಯನ್ನು ಮರೆಯಬಾರದು. ಕಲ್ಪದ ಮೊದಲು ಹೇಗೆ ಮಹಲ್ ನಿರ್ಮಾಣ ಆಗಿತ್ತು ಅದೇ ರೀತಿ ಮಹಲ್ ನಿರ್ಮಾಣ ಆಗುತ್ತದೆ. ಈಗ ನಾವು ನೆನಪಿನ ಯಾತ್ರೆಯಲ್ಲಿ ಇರಬೇಕು ಮತ್ತು ಬಹಳಷ್ಟು ಖುಷಿಯಲ್ಲಿ ಇರಬೇಕು. ನಮಗೆ ತಂದೆ, ಶಿಕ್ಷಕ, ಸದ್ಗುರು ಸಿಕ್ಕಿದ್ದಾರೆ ಅನ್ನುವ ಖುಷಿಯಲ್ಲಿ ರೋಮಾಂಚನ ಆಗಬೇಕು. ನಿಮಗೆ ಗೊತ್ತಿದೆ, ಈಗ ನಾವು ಅಮರಪುರಿಗೆ ಮಾಲೀಕರಾಗುತ್ತೇವೆ. ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಅಮರಪುರಿಗೆ ಮಾಲೀಕರನ್ನಾಗಿ ಮಾಡಲು. ಈಗ ನಿಮಗೆ ಸ್ಥಿರವಾದ ಖುಷಿ ಇರಬೇಕು. ಈಗ ಇಲ್ಲಿ ನೀವು ಖುಷಿಯಲ್ಲಿ ಇದ್ದರೆ ಆ ಖುಷಿ 21 ಜನ್ಮಕ್ಕೋಸ್ಕರ ಸ್ಥಿರವಾಗಿ ಇರುತ್ತದೆ. ಅನೇಕರಿಗೆ ತಂದೆಯ ನೆನಪನ್ನು ಮಾಡಿಸುತ್ತಿದ್ದರೆ ನಿಮಗೂ ಕೂಡ ತಂದೆಯ ನೆನಪು ಹೆಚ್ಚು ಬರುತ್ತದೆ. ಆಗ ತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಆಗಿಬಿಡುತ್ತದೆ. ನಿಮಗೆ ಗೊತ್ತಿದೆ, ಈಗ ಈ ಅಪವಿತ್ರ ಜಗತ್ತಿಗೆ ಬೆಂಕಿ ಹತ್ತಲೇಬೇಕು. ಬ್ರಾಹ್ಮಣ ಆತ್ಮರಿಗೆ ಮಾತ್ರ ಈ ಸಂಪೂರ್ಣ ಜಗತ್ತಿನ ವಿನಾಶ ಆಗುತ್ತದೆ ಅನ್ನುವ ವಿಚಾರ ಇದೆ. ಸತ್ಯುಗದಲ್ಲಿ ಯಾರಿಗೂ ಕೂಡ ಈ ಮಾತಿನ ಬಗ್ಗೆ ಗೊತ್ತಿರುವುದಿಲ್ಲ. ಈಗ ಇದು ಅಂತಿಮ ಸಮಯ ಆಗಿದೆ. ನೀವು ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪತಿತರಿಂದ ಪಾವನ ಆಗುವ ಪುರುಷಾರ್ಥದಲ್ಲಿ ಸುಸ್ತಾಗಬಾರದು. ಯಾರೇ ಮಿತ್ರ ಸಂಬಂಧಿಗಳು ನಿಮಗೆ ಇದ್ದರೂ ಕೂಡ ಅವರ ಮೇಲೆ ಕರುಣೆಯನ್ನು ತೋರಿಸಿ ಆ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನು ತಿಳಿಸಬೇಕು. ಜ್ಞಾನವನ್ನು ಹೇಳದೆ ಮಿತ್ರ ಸಂಬಂಧಿಗಳಿಂದ ದೂರ ಆಗಬಾರದು. ಸೆಕೆಂಡ್ ಪಾಯಿಂಟ್, ನಮ್ಮ ಮಿತ್ರ ಸಂಬಂಧಿಗಳು ನಮ್ಮನ್ನು ನೋಡಿ ಇವರು ನಮ್ಮಿಂದ ಮುಖವನ್ನು ತಿರುಗಿಸಿಕೊಂಡಿದ್ದಾರೆ, ನಮ್ಮ ಕಡೆ ನೋಡುವುದೇ ಇಲ್ಲ, ನಮ್ಮನ್ನು ನೋಡಿದರೆ ಮುಖವನ್ನು ತಿರುಗಿಸುತ್ತಾರೆ ಎಂದು ಹೇಳುವ ನಡತೆ ನಮ್ಮ ನಡತೆ ಆಗಿರಬಾರದು. ದಯಾಹೃದಯಿಯಾಗಿ ಎಲ್ಲರ ಕಲ್ಯಾಣವನ್ನು ಮಾಡಬೇಕು. ಎಲ್ಲಾ ವಿಚಾರವನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ವರದಾನ, ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ತಪ್ಪನ್ನು ಕೂಡ ಸರಿಪಡಿಸುವಂತಹ ವಿಶ್ವ ಪರಿವರ್ತಕರಾಗಿ ಅನ್ಯರು ತಪ್ಪನ್ನು ಮಾಡುವುದನ್ನು ನೋಡಿ ಸ್ವಯಂ ತಪ್ಪನ್ನು ಮಾಡಬೇಡಿ. ಒಂದು ವೇಳೆ ಯಾರಾದರೂ ತಪ್ಪನ್ನು ಮಾಡುತ್ತಿದ್ದರೂ ಕೂಡ ನಾನು ಸರಿಯಾಗೇ ಇರಬೇಕು. ಅವರ ಸಂಘದ ಪ್ರಭಾವಕ್ಕೆ ನಾನು ವಶ ಆಗಬಾರದು. ಯಾರು ಅನ್ಯರ ಸಂಘದ ಪ್ರಭಾವಕ್ಕೆ ವಶ ಆಗುತ್ತಾರೋ ಅವರು ಹುಡುಗಾಟಿಕೆಯಲ್ಲಿ ಬರುತ್ತಾರೆ. ಪ್ರತಿಯೊಬ್ಬರು ಕೇವಲ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ, ನಾನು ಸರಿಯಾದ ಮಾರ್ಗದಲ್ಲೇ ನಡೆಯುತ್ತೇನೆ. ಒಂದು ವೇಳೆ ಅನ್ಯರು ತಪ್ಪನ್ನು ಮಾಡುತ್ತಿದ್ದರೆ ಆ ಸಮಯದಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಉಪಯೋಗ ಮಾಡಿ. ಅನ್ಯರ ತಪ್ಪನ್ನು ಹುಡುಕುತ್ತಾ ಕುಳಿತುಕೊಳ್ಳಬೇಡಿ. ಅನ್ಯರ ತಪ್ಪನ್ನು ಹುಡುಕಿ ಅದನ್ನು ನೋಟ್ ಮಾಡಿಕೊಳ್ಳುವುದನ್ನು ಬಿಟ್ಟು ಸಹಯೋಗದ ನೋಟನ್ನು ಅವರಿಗೆ ಕೊಡಿ. ಅಂದರೆ ಸಹಯೋಗದಿಂದ ಅವರನ್ನು ಭರ್ಪೂರ್ ಮಾಡಿ. ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಹಜವಾಗಿ ನಡೆಯುತ್ತದೆ. ಶ್ಲೋಗನ್, ನಿರಂತರ ಯೋಗಿಗಳಾಗುವುದಕ್ಕೋಸ್ಕರ ಹದ್ದಿನ ನಾನು ಮತ್ತು ನನ್ನದು ಅನ್ನುವುದನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿ. ಒಳ್ಳೆಯದು. ಓಂ ಶಾಂತಿ.